ಮೇಷರಾಶಿಯ ಶುಭಾಶಯಗಳು. ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿ ಅಶ್ವಿನಿ ಭರಣಿ ಕೃತಿಕ ಮೊದಲನೇ ಪಾದ ಬರುತ್ತೆ. ಇದರಲ್ಲಿ ಈಗ ಈ ವಿಶೇಷ ಒಂದು ಪರ್ವದಿಂದಲೇ ಹೇಳಬೇಕಾದ್ರೆ 7.5 ನಡೀತಿದೆ. ಜೊತೆಗೆ ಮೇಷರಾಶಿಯ ಇಂದಿನ ರಾಶಿ ಮೀನರಾಶಿಯಲ್ಲಿ ಈಗ ರವಿ, ಶನಿ, ಚಂದ್ರ ಮತ್ತು ಶುಕ್ರ ಗ್ರಹ ಇದೆ. ಇದು ರಾಶಿಗೆ 12ನೇ ಭಾವದಲ್ಲಿರೋದ್ರಿಂದ ಅಂಥ ಒಂದು ಶುಭ ಫಲವನ್ನು ಕೊಡಲ್ಲ. ಮತ್ತು 7.5 ಪ್ರಾರಂಭ ಆಗಿದೆ ಅಂತಾನೆ ಯೂನಿವರ್ಸಲ್ ಆಗಿ ನಾವು ಗಣನೆಗೆ ತಗೋಬೇಕಾಗ್ತದೆ. ಸಾಮಾನ್ಯವಾಗಿ ಇದು ಜನಸಾಮಾನ್ಯರಿಗೆ ಗೊತ್ತಿರುತ್ತೆ, ನನಗೆ 7.5 7 ವರ್ಷ ಶನಿ ನಡೀತಾ ಇದೆ ಅಂತೆಲ್ಲ ಜನರೆಲ್ಲ ಮಾತಾಡ್ಕೊತಾ ಇರ್ತಾರೆ. ಆದರೆ ಶನಿ ಅವ ತನ್ನ ಮನುಷ್ಯನ ಬುದ್ಧಿ ಮತ್ತು ಅವನ ಜಾಗೃತಿ ಏನಿದೆ ಅದನ್ನ ಎಚ್ಚರಗೊಳಿಸೋಕೆ ಮಾತ್ರ ಬಂದಿರ್ತಾನಷ್ಟೇ. ಅಂದ್ರೆ ಧರ್ಮ ಕರ್ಮವನ್ನು ಅನುಸರಿಸಿ ಶುಭ ಅಶುಭ ಫಲಗಳನ್ನ ಕೊಡ್ತಾನೆ ಅಂತ ಶನಿ ಮಹಾತ್ಮನ ಗಣನೆಗೆ ತಗೊಂಡು ಹೇಳ್ಬೋದು. ಇನ್ನ ಸೂರ್ಯನಂತೂ ಪ್ರತಿ ತಿಂಗಳು ಬದಲಾವಣೆ ಆಗೋದ್ರಿಂದ ಅದು ಮಾಸ ಭವಿಷ್ಯಕ್ಕೆ ಬರುತ್ತೆ. ಸೂರ್ಯ ನಿಮ್ಗೆ ಚೆನ್ನಾಗಿಲ್ಲ ಅಂದ್ರೆ ಸರ್ಕಾರದಿಂದ ಏನು ಕೆಲಸಗಳಾಗಲ್ಲ, ಸರ್ಕಾರಿ ಅಧಿಗಳಿಂದ ಅನುಕೂಲ ಆಗಲ್ಲ. ಮತ್ತೆ ಈ ಸರ್ಕಾರದ ಆಗುವುಗಳೇನಿದೆ ಅಲ್ಲಿಂದ ಏನೇನಾಗಬೇಕು ಅವೇನು ಬರಲ್ಲ ಅಂತ ಗಣನೆಗೆ ತಗೊಬೋದಾಗುತ್ತೆ. ಇನ್ನು ಶುಕ್ರ ಇದ್ರು ಅಂತ ಒಂದು ಶುಭ ಕಾರ್ಯಗಳೇನು ಮಾಡೋಕ್ಕಾಗಲ್ಲ. ಮತ್ತೆ ಎಲ್ಲ ಶುಭ ಕಾರ್ಯಗಳೇನಾದ್ರೂ ಮಾಡಬೇಕಂತಿದ್ರೆ ಅದನ್ನ ಮುಂದೂಡೋದು ಬಹಳ ಒಳ್ಳೇದು ಅಂತ ಹೇಳ್ಬೋದು. ಇನ್ನು ಗುರುಬಲ ಇಲ್ಲ. ರಾಶಿಗೆ 1 2 3ನೇ ಮನೆಯಲ್ಲಿ ಗುರು ಇದೆ. ಆದ್ರಿಂದ ಇನ್ನು ರಾಹು ಕೇತುಗಳ ಸಂಬಂಧನೂ ಅಷ್ಟಕ್ಕಷ್ಟೇ. ಸೊ ಈಗಿರೋ ಕೇವಲ ನಿಮಗೆ ಲಾಭಸ್ಥಾನದಲ್ಲಿ ಇರತಕ್ಕಂಥ 2 ಗ್ರಹಗಳು ಮಾತ್ರನೇ ನಿಮಗೆ ಸಪೋರ್ಟ್ ಮಾಡ್ತಾವೆ ಅಷ್ಟೇ. ಅದರಿಂದ ಆ 2 ಗ್ರಹಗಳಿಗಿಂತ ಮುಖ್ಯವಾಗಿ ಇಲ್ಲಿ ಗುರು ಶನಿನೇ ನಾವು ಗಣನೆಗೆ ತಗೊಳ್ಳೋದ್ರಿಂದ ಆ ಗುರು ಶನಿ ಇಬ್ಬರು ಚೆನ್ನಾಗಿಲ್ಲದೆ ಇರೋದ್ರಿಂದ ನೀವು ಎಚ್ಚರಿಕೆ ವಹಿಸಿ ಹೆಚ್ಚಿನ ಒಂದು ಶುಭ ಫಲ ಗಳಿಸಲು ಅಥವಾ ತಟಸ್ಥವಾಗಿರಲು ಪರಿಹಾರ ಕ್ರಮಗಳನ್ನ ಕೈಗೊಳ್ಳಬಹುದು. ಅದರಿಂದ ತಾವು ಮುಂದುವರಿಸಿ ಹೇಳ್ಬೋದು. ಖಂಡಿತವಾಗ್ಲೂ ಗುರುಗಳೇ. ಮೊದಲನೇದಾಗಿ ಮೇಷರಾಶಿ ಈಗಾಗಲೇ 1 ವರ್ಷದಿಂದ ಸತತವಾಗಿ 7 ವರ್ಷ ಶನಿ ಪ್ರಾರಂಭ ಆಗಿದೆ. ಹಾಗೆ ಈಗ ಗುರುಬಲ ಇತ್ತು. ಈಗ ಜೂನ್ ತಿಂಗಳಿಗೆ ಗುರುಬಲ ಹೊರಟೋಗುತ್ತೆ. ಖಂಡಿತವಾಗ್ಲೂ ಕೂಡ ತೃತೀಯದಲ್ಲಿ ಗುರು ಗೋಚಾರದಲ್ಲಿ ತೃತೀಯದಲ್ಲಿ ಇರತಕ್ಕಂಥ ಗುರು ಚತುರ್ಥ ಭಾವಕ್ಕೆ ಹೋಗ್ತಾನೆ. ಆಗ ಉಚ್ಚ ಸ್ಥಾನಕ್ಕೆ ಬರ್ತಕ್ಕಂಥದ್ದು. ಈಗ ನೋಡಿ ತುಂಬಾ ವಿಶೇಷ ಅಂತಂದ್ರೆ ಇಷ್ಟು ವರ್ಷ ಏನು ಗುರುಬಲ 5 ರಾಶಿಯವರಿಗೆ ಮಾತ್ರ ಇತ್ತು, 7 ರಾಶಿಯವರಿಗೆ ಇದ್ದಿಲ್ಲ. ಆದ್ರೆ ಈ ವರ್ಷ ನೋಡಿ ತುಂಬಾ ವಿಶೇಷ ಅಂತಂದ್ರೆ ಕಟಕ ರಾಶಿ ಪ್ರವೇಶ ಆಗ್ತಾನೆ. ಜೂನ್ ತಿಂಗಳು 1ನೇ ತಾರೀಕು ಕಟಕ ರಾಶಿ ಅಂತಕ್ಕಂಥದ್ದು ತನ್ನ ಉಚ್ಚ ರಾಶಿಗೆ ಪ್ರವೇಶ ಆಗ್ತಾನೆ. ಉಚ್ಚ ರಾಶಿಯಲ್ಲಿ ಗೋಚರಿಸಿದ ಖಂಡಿತವಾಗ್ಲೂ ಕೂಡ ಭೇದ ಭಾವ ಇಲ್ಲದೆ 12 ರಾಶಿಯವರು ಕೂಡ ಏಕಕಾಲದಲ್ಲಿ ಅದರದೇ ಅಂತಹ ಫಲಾನುಫಲಗಳನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ. ಇಷ್ಟು ವರ್ಷ ಗುರುಬಲ ಬೇರೆ, ಈ ವರ್ಷ ಕಟಕ ರಾಶಿ ಪ್ರವೇಶ ಆಗಿರೋದ್ರಿಂದ ಈ ಗುರುಬಲ ಅನ್ನೋದು ಸ್ಪೆಷಲ್ ಅಂತ ಹೇಳ್ಬೋದು. ಇದು ಈ ರೀತಿಯಾಗಿ 12 ವರ್ಷಕ್ಕೊಂದು ಬಾರಿ ದುಷ್ಪರಿಣಾಮ ಬೀರೋದು. ಅಥವಾ ಗುರುಬಲ ಇತ್ತು, ಈ ವರ್ಷ ಮದುವೆ ಆಗತ್ತೆ ಅಥವಾ ಈ ವರ್ಷ ಮಕ್ಕಳಾಗತ್ತೆ ಅಂತ ನಾವು ಹೇಳಿರ್ಬೋದು. ಆದ್ರೆ ಈ ವರ್ಷ ಏಕಕಾಲದಲ್ಲಿ ಗುರುಬಲ ಇಲ್ದಿರೋರ್ಗೂ ಸಹ ಒಂದು 10-20% ಒಂದು ಗುರು ಒಳ್ಳೆಯದನ್ನೇ ಮಾಡ್ತಾನೆ ಅಂತ ಹೇಳೋದು ಬಯಸ್ತೀನಿ. ಕಾರಣ ಯಾಕೆಂದ್ರೆ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಈಗಾಗಲೇ 7 ವರ್ಷ ಅನ್ನೋದು ಪ್ರಾರಂಭ ಆಗಿದೆ. ವ್ಯಯದಲ್ಲಿದ್ದಾನೆ, ಅಂದ್ರೆ ಪಾದ ಶನಿ ಅಂತ ಹೇಳ್ತೀವಿ. ವ್ಯಯದಲ್ಲಿ ಶನಿ ಗೋಚರಿಸಿದ್ದ ಖಂಡಿತವಾಗ್ಲೂ ಕೂಡ ಅನಾವಶ್ಯಕ ಖರ್ಚುಗಳು, ಗಟ್ಟಿಟ್ಟ ಬುತ್ತಿ, ಕೋರ್ಟು ಕಚೇರಿ ಅಂತಕ್ಕಂಥದ್ದು ಹುಡ್ಕೊಂಡ್ಬರುತ್ತೆ. ಸೊ ವಾದ ವಿವಾದಗಳನ್ನ ಅವಾಯ್ಡ್ ಮಾಡಿ ಬಾಯಿಗೆ ಬೇಗ ಹಾಕಿ ಖಂಡಿತವಾಗ್ಲೂ ಕೂಡ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇಡೀ ವರ್ಷ ಪೂರ್ತಿ ನಾವು ಹೇಳ್ತಾ ಇರೋದು ಇದೇನು ವಾರದ ಭವಿಷ್ಯ, ದಿನದ ಭವಿಷ್ಯ, ತಿಂಗಳ ಭವಿಷ್ಯ ಅಲ್ಲ, ಇಡೀ ವರ್ಷದ ಭವಿಷ್ಯ ಇದು. ಹಾಗಾಗಿ ವೀಕ್ಷಕರೇ, ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೋಡಿ, ಕೇತು 5ನೇ ಮನೆಯಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ, ತಂದೆ ಮಕ್ಕಳ ನಡುವೆ ಸ್ವಲ್ಪ ವಾದ ವಿವಾದಗಳು ಬಿರುಕುಂಟು ಮಾಡುವಂಥದ್ದು, ದ್ವೇಷ ಸಾಧಿಸ್ತಾರೆ. ಖಂಡಿತವಾಗ್ಲೂ ಅನ್ಯೋನ್ಯ ಇರೋದಿಲ್ಲ. ಖಂಡಿತವಾಗ್ಲೂ ಕೂಡ ಸ್ವಲ್ಪ ಪ್ರೀತಿಯಿಂದ ಇದ್ಬಿಡಿ, ಅದೇ ಪರಿಹಾರ, ಮೊದಲನೇ ಪರಿಹಾರ ಅಲ್ವಾ? ಪ್ರೀತಿಯಿಂದ ಇರೋದೇ ಮೊದಲನೇ ಪರಿಹಾರ. ಇದಕ್ಕೆ ದೇವಸ್ಥಾನ, ಪೂಜೆ, ಪುರಸ್ಕಾರ, ಹೋಮ ಅವನು ಏನಬೇಕಾಗಿಲ್ಲ, ಪ್ರೀತಿಯಿಂದ ಇದ್ಬಿಟ್ರೆ ಸಾಕು. ಹಾಗೇನೆ 7 ವರ್ಷ ಶನಿ ಇರೋದ್ರಿಂದ ತಕ್ಕ ಮಟ್ಟಿಗೆ ಶನಿವಾರ ತಪ್ಪದೆ ಆಂಜನೇಯ ಅಥವಾ ಶನಿಮಾತ್ ದೇವಸ್ಥಾನಕ್ಕೆ ವಾರಕ್ಕೊಮ್ಮೆ ವಾರ ಟ್ಯೂನಿಂಗ್ ಮಾಡ್ಕೊಳ್ಳಿ ಅಷ್ಟೇ. ವಾರದಿಂದ ವಾರ ತಪ್ಪಿಸ್ಕೊಳ್ಳಿ ಅಷ್ಟೇ ಹೇಳೋದಷ್ಟೇ. ವಾರ ಹೋಗದೆ ಇದ್ರೆ ಇನ್ನೊಂದು ವಾರ ತಡ್ಕೊಳಕ್ಕಾಗಲ್ಲ. ಮೇಷರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಅನಾವಶ್ಯಕ ಖರ್ಚುಗಳು, ಕಟ್ಟಿಟ್ಟ ಬುತ್ತಿ, ಕೆಟ್ಟ ಹೆಸರು. ವೀಕ್ಷಣೆ ಎಲ್ಲಿದೆ? ಶನಿ ತಾನೇ ಇದ್ದ ಜಾಗದಿಂದ 2ನೇ ಭಾವ ಅಂದ್ರೆ 3ನೇ ದೃಷ್ಟಿ 2ನೇ ಭಾವಕ್ಕೆ, ಕೌಟುಂಬಿಕ ಕಲಹ.
ಹಣದ ಸಮಸ್ಯೆ, ವಾಗ್ದೋಷ, ಏನೇ ಮಾತಾಡಿದ್ರು ಕೆಟ್ಟದಾಗ್ಬಿಡುತ್ತೆ. ಮತ್ತೆ ಅಲ್ಲಿಂದ 6ನೇ ಭಾವಕ್ಕೆ ವೀಕ್ಷಣೆ ನೋಡಿ, 7ನೇ ದೃಷ್ಟಿ ಅಂದ್ರೆ ಅನಾರೋಗ್ಯ ಸಮಸ್ಯೆ, ಶತ್ರುಗಳ ಕಾಟ ಇರುತ್ತೆ, ಮತ್ತು ಸಾಲದ ಸಮಸ್ಯೆಗಳು ಹೆಚ್ಚು ಅನುಭವಿಸ್ಬೇಕಾಗತ್ತೆ. ಮತ್ತೆ ಅಲ್ಲಿಂದ ದಶಮ ದೃಷ್ಟಿಯಲ್ಲಿ ಬೀಳುತ್ತೆ ಪಿತೃಭಾವಕ್ಕೆ, ತಂದೆ ಮಕ್ಕಳು ದ್ವೇಷ ಸಾಧಿಸ್ಬೇಕಾಗುತ್ತೆ. ಮೊದಲೇ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು ಇದ್ದಾನೆ, ಇನ್ನಷ್ಟು ದ್ವೇಷವನ್ನ ಉಂಟು ಮಾಡುತ್ತೆ. ಶನಿ ವೀಕ್ಷಣೆ 9ನೇ ಮನೆಗೆ ಬೀರೋದ್ರಿಂದ ದಶಮ ದೃಷ್ಟಿ. ಸೊ ಹಾಗಾಗಿ ಸ್ನೇಹಿತರೆ, ತಪ್ಪದೆ ಶನಿವಾರಗಳಲ್ಲಿ ಶನಿಮಾತ್ಮ ಆಂಜನೇಯನ ಹೋಗಿ ದರ್ಶನ ಮಾಡ್ಕೊಳ್ಳಿ. ಅಥವಾ ಎಳ್ಳೆಣ್ಣೆ ಸ್ನಾನ, ಮುಖ್ಯವಾಗಿ ಎಳ್ಳೆಣ್ಣೆ ಸ್ನಾನ ಮಾಡಿ ಕರಿಯಲ್ಲೂ ತಾಟಿ ಬೆಲ್ಲ ಅಂತ ಸಿಗುತ್ತೆ, ಒರಿಜಿನಲ್ ತಾಟಿ ಬೆಲ್ಲ ಹಾಕಿ ಕುಟ್ಬಿಟ್ಟು ಅದನ್ನ 1 ಚಮಚದಷ್ಟು ಡೈಲಿ ಸೇವನೆ ಮಾಡ್ಕೊಂಬಂಡಿ. ದಿನನಿತ್ಯ ಮಾಡ್ತಾ ಇರಿ, ಅರ್ಧ ಚಮಚ ಸಾಕಾಗ್ಬೋದು. ಅದೇ ತಾಂತ್ರಿಕ ಪರಿಹಾರ ಅಂತ ಹೇಳ್ತೀವಿ. ಇಡೀ ವರ್ಷ ನಿಮಗೆ ನೋಡಿ, ಕುಜ ನಿಮ್ಮ ರಾಶಿಯಾಧಿಪತಿ ಯಾರು? ಕುಜ. ಕುಜನ ಅತಿದೇವತೆ ಯಾರು? ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಂಬನ್ನಿ. ವಾರಕ್ಕೊಮ್ಮೆ ಮಂಗಳವಾರಗಳಲ್ಲಿ ದಿನನಿತ್ಯ ಓಂ ಶರವಣ ಭವಾಯ ನಮಗೆ ಸಿಂಪಲ್ ಆಗಿ, ಓಂ ಷಟಾಕ್ಷರಾಯ ನಮಗೆ ಸಿಂಪಲ್ ಆಗಿ, ಓಂ ಗುಹಾಯ ನಮಗೆ ಅಂತಕ್ಕಂಥ ಮಂತ್ರ ಸಿಂಪಲ್ ಆಗಿ ಪಠನೆ ಮಾಡ್ಕೊಳ್ಳಿ. ಇಡೀ ವರ್ಷ ನಿಮಗೆ ರಕ್ಷಣೆ ಕೊಡುತ್ತೆ. ಹಾಗೆಯೇ ಇಡೀ ವರ್ಷ ನಿಮಗೆ 1, 2, 3 ಸಂಖ್ಯೆ ನಿಮಗೆ ಅನುಕೂಲ ತಂದುಕೊಡುತ್ತೆ. ಕೆಂಪು ಬಣ್ಣ ಅನುಕೂಲ ತಂದುಕೊಡುತ್ತೆ. 1, 10, 19, 28, 2, 11, 20, 29, 3, 12, 21, 30, 9, 18, 27ನೇ ತಾರೀಕಲ್ಲಿ ಏನ್ ಕೆಲಸ ಕಾರ್ಯ ಮಾಡಿದ್ರು ಸಹ ಒಳ್ಳೇದಾಗತ್ತೆ. ಮೇಷರಾಶಿ ಇಟ್ಟಿರ್ತಕ್ಕಂಥವರಿಗೆ ಶುಭವಾಗಿ.